ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಇಡೀ ರಾಜ್ಯದ ತುಂಬ ಆ ಸುದ್ದಿ ಹರಿದಾಡ್ತಿದೆ. ಆದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಸ್ಫೋಟಕ ಹೇಳಿಕೆಯನ್ನು ಗಮನಿಸೋದಾದರೆ ಯಾವುದೋ ಒಂದು ದೊಡ್ಡ ಸತ್ಯವನ್ನು ಮುಚ್ಚಿಡ್ತಿದೆಯಾ ಸರ್ಕಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತುಬಿಟ್ಟಿದೆ. ನಿಜವಾಗ್ಲೂ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರು ಆರೋಗ್ಯವಾಗಿದ್ದಾರಾ? ಅವರಿಗೆ ನಿಜವಾಗ್ಲೂ ಶ್ವಾಸಕೋಶ ಕಸಿಯನ್ನು ಯಶಸ್ವಿಯಾಗಿ ಮಾಡಲಾಗ್ತಿದೆಯಾ? ಅವರು ಆರೋಗ್ಯ ರಿಕವರ್ ಆಗ್ತಿದೆಯಾ ಅಥವಾ ಬೇರೆಯದೇ ಸುದ್ದಿ ಇದೆಯಾ? ಹೇಳಲಾಗದಂಥ, ಹೇಳದೇ ಇರುವಂಥ ಅಥವಾ ಅವಶ್ಯಕತೆ ಅನಿವಾರ್ಯಕ್ಕೆ ತಕ್ಕ ಹಾಗೆ ಮುಚ್ಚಿಟ್ಟಿರ್ತಕ್ಕಂಥ ಸುದ್ದಿ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆಗಳು, ಹಲವಾರು ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇವೆ. ಯಾಕೆ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಥವಾ ಇದರ ಹಿಂದೆ ಇರತಕ್ಕಂಥ ರಾಜಕಾರಣ ಏನು, ಉದ್ದೇಶ ಏನು, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ಕಳೆದ ಕೆಲವು ದಿನಗಳಿಂದ ತೀವ್ರ ಹದಗೆಟ್ಟಿತ್ತು. ಅವರನ್ನು ಚಿತ್ರದುರ್ಗ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿಂದ ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೂ ಶಿಫ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಅತ್ಯಾಧುನಿಕ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇತ್ತು. ಶ್ವಾಸಕೋಶದ ತೊಂದರೆ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥ ವೈದ್ಯರು ಅವರಿಗೆ ಶ್ವಾಸಕೋಶವನ್ನು ಬದಲಾಯಿಸಬೇಕು, ಕಸಿ ಮಾಡಬೇಕು, ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಲಂಗ್ಸ್ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂಥ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಅವರಿಗೆ ಕೊಡಲಾಗಿದೆ. ಕಳೆದ ಹೆಚ್ಚು ಕಡಿಮೆ 3-4 ದಿನಗಳಿಂದ, ಹೆಚ್ಚು ಕಡಿಮೆ 6 ದಿನಗಳಿಂದ ಅವರು ಕೋಮಾ ಸ್ಥಿತಿಯಲ್ಲಿದ್ದಾರೆ. ಅವರು ICUನಲ್ಲಿದ್ದಾರೆ. ಅವರು ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಏನು ಇದು ಶಸ್ತ್ರಚಿಕಿತ್ಸೆ ಇದೆ, ಇದು ಸಕ್ಸಸ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೆಲವು ಡಾಕ್ಟರ್ಗಳು ಕೊಡ್ತಾ ಇದ್ರೆ, ಅದು ಇನ್ನಷ್ಟು ಅದು ರಿಕವರ್ ಆಗಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಎಲ್ಲದರ ನಡುವೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿ, JDSನ ರಾಜ್ಯಾಧ್ಯಕ್ಷ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಾಕಷ್ಟು ಅನುಮಾನ ಹುಟ್ಟಿಸುವಂಥ ಹೇಳಿಕೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಲ್ವಾ. ಅವರ ಮಾತುಗಳು ಈಗ ಎಷ್ಟೋ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಅವರೇ ಮಾತುಗಳಲ್ಲಿ ಹೇಳೋದಾದರೆ, ಸಚಿವ ಡಿ ಸುಧಾಕರ್ ಅವರ ಕೆಲವು ವಿಚಾರಗಳನ್ನು ಮುಚ್ಚಿಡಲಾಗಿದೆ. ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲು ಈ ವಿಚಾರವನ್ನು ಮುಚ್ಚಿಟ್ಟಿದ್ದಾರೋ ಅಥವಾ ಯಾವ ಕಾರಣಕ್ಕೆ ಈ ವಿಚಾರವನ್ನು ಮುಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ವಿಚಾರ ಮುಚ್ಚಿಟ್ಟಿದ್ದಾರೆ? ಶಸ್ತ್ರಚಿಕಿತ್ಸೆ ಕಸಿಯಾಗಿದೆ, ಆ ಆಪರೇಷನ್ ನಡೆದಿದೆ, ಆಸ್ಪತ್ರೆಯಲ್ಲಿದ್ದಾರೆ, ICUನಲ್ಲಿದ್ದಾರೆ, ಇದು ಮುಚ್ಚಿಡುವಂಥ ವಿಚಾರ ಅಲ್ಲ. ಆದರೆ ಯಾವುದೋ ಒಂದು ದೊಡ್ಡ ಗಹನ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ. ಯಾಕೆ ಅಂತಂದರೆ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳಿಕ್ಕೆ ಮುಚ್ಚಿಟ್ಟಿದ್ದಾರೆ, ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಈ ಥರದ ವಿಚಾರಗಳನ್ನು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಥರದ ಘಟನೆಗಳನ್ನು ರಾಜಕೀಯದ ಇತಿಹಾಸದಲ್ಲಿ ನಾವು ಬಹಳಷ್ಟು ನೋಡಿದ್ದೇವೆ ಅನ್ನೋಂಥ ಮಾತನ್ನು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ. ನೋಡಿ, ನಾನು ಇನ್ನೊಬ್ಬರ ಸಾವಿನ ನಡುವೆ ಹೋರಾಟ ಮಾಡ್ತಿದ್ದಾಗ ಹಿರಿಯವರಾಗಲಿ ಇನ್ನೊಂದು ವಿಷಯದಲ್ಲಿ ಚರ್ಚೆ ಮಾಡಲ್ಲ. ಆದರೆ ಅಲ್ಲಿ ಒಳಗೆ ಏನು ನಡೀತಾ ಇದೆ ನೋಡಬೇಕಲ್ಲ. ಪಾಪ ಆ ವ್ಯಕ್ತಿ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೋ ಗೊತ್ತಿಲ್ಲ. ಇಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ, ಇಲ್ಲ ಹೆಬ್ಬೆಟ್ಟು ಹೊತ್ತಿಸ್ಕೊಳ್ಳೋಕ್ಕೆ ಮುಚ್ಚಿಟ್ಟಿದ್ದಾರೋ, ಇವೆಲ್ಲ ಇತಿಹಾಸ ನೋಡಿದ್ದೀವಿ. ಯಾತಕ್ಕೋಸ್ಕರವಾಗಿ ತಳ್ತಾರೆ? ಯಾಕೆಂದ್ರೆ ನಾನು ಇಂಥ ವಿಷಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಕೆಲವು ವ್ಯಕ್ತಿಗಳೇನಿದ್ದಾರೆ ಇಂಥ ಸಮಯವನ್ನು ದುರ್ಬಳಕೆ ಮಾಡ್ಕೊಳ್ಳುತ್ತಂತಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಅಲ್ಲಿ. ಅದಷ್ಟೇ ನಾನು ಹೇಳಿ ಮುಂದುವರೆದು ಹೇಳ್ತಾರೆ. ಅವರು ಅಂದರೆ ಡಿ ಸುಧಾಕರ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಯಾವ ಕಾರಣಕ್ಕೆ ಕೆಲ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನು ಮತ್ತೆ ರಿಪೀಟೆಡ್ಲಿ ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ. ಒಂದು ಮಾತು ಇನ್ನೊಂದು ಮಾತು ಸೇರಿಸ್ತಾರೆ. ಇಲ್ಲಿ ನಿಜವಾಗ್ಲಿರ್ತಕ್ಕಂಥದ್ದು ನೋಡಿ, ಕುಮಾರಸ್ವಾಮಿ ಹೇಳ್ತಾರೆ, ಹೆಬ್ಬೆಟ್ಟನ್ನು ಒತ್ತಿಸಿಕೊಳ್ಳೋದಕ್ಕೇನಾದರೂ ಈ ವಿಚಾರ ಮುಚ್ಚಿಟ್ಟಿದ್ದಾರಾ ಅನ್ನುವಂಥದ್ದು. ಯಾವ ವಿಚಾರ? ಆಸ್ಪತ್ರೆಯಲ್ಲಿರೋ ದೊಡ್ಡ ವಿಚಾರ ಅಲ್ಲ. ಆಸ್ಪತ್ರೆಯಲ್ಲಿ ಯಾವ ಹಂತದಲ್ಲಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅಥವಾ ನಿಜವಾಗ್ಲೂ ಇರತಕ್ಕಂಥ ಸತ್ಯ ಏನು, ವಾಸ್ತವವೇನು ಅನ್ನುವಂಥದ್ದೇ ದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಮುಂದುವರೆದು ಒಂದು ಮಾತನ್ನು ಕುಮಾರಸ್ವಾಮಿ ಹೇಳ್ತಾರೆ, ನನ್ನ ಮಾತುಗಳೆಲ್ಲ ಕೆಲವು ವ್ಯಕ್ತಿಗಳು ಇಂತಹ ಸಮಯವನ್ನು ದುರ್ಬಳಕೆ
ಸದ್ಬಳಕೆ ಮಾಡಿಕೊಳ್ಳಲು ಎಕ್ಸ್ಪರ್ಟ್ ಆಗಿರ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಹೆಬ್ಬೆಟ್ಟೊತ್ತಿಸ್ಕೊಳ್ಳುವಂಥದ್ದು, ಆ ವ್ಯಕ್ತಿಗೆ ಏನಾದರೂ ಪರವಾಗಿಲ್ಲ ಆತನಿಂದ ಹೆಬ್ಬೆಟ್ಟೊತ್ತಿಸ್ಕೊಳ್ಳೋದು ಮತ್ತು ಸಮಯ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಬ್ಬೆಟ್ಟೊತ್ತಿಸ್ಕೊಳ್ಳೋದಕ್ಕೆ ಅವರನ್ನ ICUನಲ್ಲಿ ಇಡಲಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕುಮಾರಸ್ವಾಮಿಯವರ ಮಾತುಗಳಿಂದ ಉಂಟಾಗ್ತಾ ಇದೆ. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ನಾನೊಂದು ವಿಚಾರಗಳನ್ನ ಹೇಳೋದಕ್ಕೆ ಹೋಗ್ತೀನಿ. ಕಳೆದ 4-5 ದಿನಗಳಿಂದ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಒಂದು ರೀತಿಯ ಗೊಂದಲ ಉಂಟಾಗಿರ್ತಕ್ಕಂಥದ್ದು, ಹೋರಾಟ, ಕುರ್ಚಿ ಕಿತ್ತಾಟ, ಕುರ್ಚಿ ಫೈಟ್ ಶುರು ಆಗಿರ್ತಕ್ಕಂಥದ್ದು ಅಲ್ವಾ. ಮುಖ್ಯಮಂತ್ರಿ ಗಾದಿಯನ್ನ ಶತಾಯಗತಾಯ ಹಿಡಿಯಲೇಬೇಕು ಅಂತ ಹೊರಟಿರ್ತಕ್ಕಂಥ DK ಶಿವಕುಮಾರ್ ಬಣ ಮತ್ತು ಮುಖ್ಯಮಂತ್ರಿ ಗಾದಿಯನ್ನ ಉಳಿಸ್ಕೋಬೇಕು ಅಂತ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯನವರ ಬಣ ಈಗ ದೊಡ್ಡ ಮಟ್ಟದ ಸ್ಪರ್ಧೆಗೆ ಇಳಿದು ಬಿಟ್ಟಿದೆ. 3-4 ದಿನ ದೆಹಲಿಯಲ್ಲಿ ಬಿಡುಬಿಟ್ಟಿರ್ತಕ್ಕಂಥ DK ಶಿವಕುಮಾರ್, ನಾನು ನಂಬರ್ಸ್ಗಳನ್ನು ಪ್ಲೇ ಮಾಡ್ತೀನಿ, ನನ್ನ ಬಳಿ ಇರತಕ್ಕಂಥ ಬೆಂಬಲಿಗರ ನಂಬರ್ಗಳನ್ನು ಪ್ಲೇ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೈಕಮಾಂಡ್ಗೆ ಹೇಳಿ ಬಂದುಬಿಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಮಲ್ಲೂ ಕೂಡ ಸಾಕಷ್ಟು ಜನ ಶಾಸಕರಿದ್ದಾರೆ ಅಂತ ಸಿದ್ದರಾಮಯ್ಯ ಬಣ ಹೇಳ್ತಾ ಇದೆ. ಈಗ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಂಬರ್ ಗೇಮ್ ಶುರುವಾಗಿದೆ, ಹೆಡ್ ಕೌಂಟ್ ಶುರುವಾಗಿದೆ. ಹಾಗಾಗಿ ಯಾರು ಹೆಚ್ಚಿನ ಶಾಸಕರ ಸದಸ್ಯರ ಒಂದು ಬೆಂಬಲವನ್ನು ಹೈಕಮಾಂಡ್ ಮುಂದೆ ಇಡ್ತಾರೋ ಅವರು ಮುಖ್ಯಮಂತ್ರಿ ಅನ್ನುವಂಥದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಡಿ ಸುಧಾಕರ್ ಅವರನ್ನ ಈ ರೀತಿಯಾಗಿ ಇಡಲಾಗ್ತಿದೆ, ಈ ಒಂದು ಕಾರಣಕ್ಕಾಗಿ ಸತ್ಯವನ್ನು ಮುಚ್ಚಿಡಲಾಗಿದೆ ಅನ್ನುವಂಥ ಮಾತನ್ನ HD ಕುಮಾರಸ್ವಾಮಿ ಅವರು ಹೇಳ್ತಿರೋದು. ನೋಡಿ, HD ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಸತ್ಯವನ್ನು ಹೇಳ್ತೀನಿ, ಅವರು ದಾಖಲೆಗಳಿಲ್ಲದೆ ಅಥವಾ ಸೂಕ್ತ ಮಾಹಿತಿ ಇಲ್ಲದೆ ಯಾವ ಮಾತನ್ನು ಆಡಲಾರರು. ಅದರಲ್ಲೂ ಈ ತರಹ ಕಾಂಟ್ರವರ್ಸಿ ಆಗುವಂಥ, ವಿವಾದ ಆಗುವಂಥ ಮತ್ತು ಒಬ್ಬರ ಜೀವನಕ್ಕೆ ಅವರ ಒಂದು ಬದುಕಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕುಮಾರಸ್ವಾಮಿ ಅಷ್ಟು ಹಗುರವಾಗಿ ಮಾತನಾಡುವಂಥ ಹಗುರ ವ್ಯಕ್ತಿ ಅಲ್ಲ. ಸಾಕಷ್ಟು ಬಾರಿ ಇದು ಪ್ರೂವ್ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ಪುಟಗಟ್ಟಲೆ ದಾಖಲೆಗಳ ಮೂಲಕ 2008ರಿಂದ 2013ರವರೆಗೂ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದವರು ಅಂಥವ್ರವರು ಸುಮ್ಮನೆ ಆರೋಪಗಳನ್ನು ಮಾಡಲ್ಲ. ಹಾಗಾಗಿ ಈಗ ಈ ಇರ್ತಕ್ಕಂಥ ಸತ್ಯ ಯಾವುದು, ಯಾಕೆ ಮುಚ್ಚಿಟ್ಟಿದ್ದಾರೆ, ನಿಜವಾಗ್ಲೂ ನಂಬರ್ ಗೇಮ್ಗೋಸ್ಕರ. ಯಾಕಂದರೆ ನೋಡಿ, DK ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗ ಡಿ ಸುಧಾಕರ್ ಅವರು ಕೆಲವೇ ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು, ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ಬಿಟ್ಟುಕೊಡಲೇಬೇಕು, ಇನ್ನು ಎಷ್ಟು ದಿನ ಅಂತ ಕಾಯೋದು ಅನ್ನುವಂಥ ಒಂದು ಮಾತನ್ನು DK ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡೋದ್ರ ಮೂಲಕ ಇದೇ ಸಚಿವ ಡಿ ಸುಧಾಕರ್ ಇವತ್ತೇನು ಸ್ಟ್ರೆಚರ್ ಮೇಲೆ ಮಲಗಿದಾರಲ್ಲ, ಇದೇ ಸುಧಾಕರ್ ಹೇಳಿದರು. ಹಾಗಾಗಿ ತಮ್ಮ ಬೆಂಬಲಿಗ ಒಂದು ಮತವನ್ನು ಕಳ್ಕೊಳ್ಳದೆ ಇರೋದಕ್ಕೆ ಸಾಧ್ಯ ಇರದೇ ಇರೋವಂಥ ರಾಜಕಾರಣಿಗಳು ಅಥವಾ ಕುರ್ಚಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವರು ಈ ಥರದ ಕೆಲಸಗಳನ್ನು ಮಾಡ್ತಿದ್ದಾರಾ? ಸುಧಾಕರ್ ಅವರ ಒಂದು ದೊಡ್ಡ ಸತ್ಯ ಈಗಾಗಲೇ ಅದು ಇದ್ರೂ ಕೂಡ ಅದನ್ನು ಬಹಿರಂಗಪಡಿಸದೆ ಇಟ್ಕೊಂಡು ಬಿಟ್ಟಿದ್ದಾರಾ ಅಂತ. ಪರಮೇಶ್ವರ್ ಒಂದು ಮಾತು ಕುರಿತಂತೆ ಹೇಳ್ತಾರೆ, HD ಕುಮಾರಸ್ವಾಮಿ ಅವರಿಗೆ ಮಾನವೀಯತೆ ಬೇಕು, ಈ ವಿಚಾರದಲ್ಲಿ ಹಾಗೆ ಮಾತಾಡಬಾರ್ದು, ಸುಧಾಕರ್ ಸ್ಟೇಬಲ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಲ್ವಾ. ಆದರೆ ಅದೇ ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಏನು ಹೇಳ್ತಾರೆ, ಇಲ್ಲಿಲ್ಲ ಇಂತಹ ವಿಚಾರಗಳನ್ನು, ಅಂದರೆ ಯಾವ ವಿಚಾರ ಯಾವುದು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಡಿ ಸುಧಾಕರ್ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ನಿಜವಾಗ್ಲೂ ಆರೋಗ್ಯವಾಗಿದ್ದಾರಾ ಇಲ್ವಾ, ಅಥವಾ ಇನ್ನಿತರ ಅನ್ನುವಂಥ ರೇ ಕ್ವಶನ್ಗಳಿಗೆ ಸಂಬಂಧಪಟ್ಟಾಗ ಅವರು ಒಂದು ಮಾತು ಹೇಳ್ತಾರೆ, ಈ ವಿಚಾರಗಳನ್ನು ಅವರ ಕುಟುಂಬ ಅಥವಾ ಡಾಕ್ಟರ್ಸ್ ಅಥವಾ ಫ್ಯಾಮಿಲಿ ಅವರು ಯಾರಾದರೂ ಅನೌನ್ಸ್ ಮಾಡಬೇಕು, ಸರ್ಕಾರ ಅಲ್ಲ. ಇದೆಲ್ಲ ಸರ್ಕಾರ ಸ್ಪಷ್ಟವಾಗಿ ಇದು ಕೊಡಬೇಕು, ಸ್ಪಷ್ಟನೆ ಕೊಡಬೇಕು, HDK ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಬಹಳ ದೊಡ್ಡ ಗೊಂದಲಗಳು ಹುಟ್ಕೊಳ್ತಾ ಇವೆ. ನಿಜವಾಗ್ಲೂ ಸಚಿವ ಡಿ ಸುಧಾಕರ್ ಅವರು ಆರೋಗ್ಯವಾಗಿದ್ದಾರಾ, ಅವರಿಗೆ ನಡೆಸಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಅವರಿಗೆ ಫಲಪ್ರದವಾಗಿದೆಯಾ, ಅಥವಾ ನಿಜವಾಗ್ಲೂ ಬೇರೆಯದೇ ಸುದ್ದಿ, ಬೇರೆಯದೇ ಸತ್ಯ, ಮುಚ್ಚಿಟ್ಟಿರ್ತಕ್ಕಂಥ ಬೇರೆಯದೇ ಸತ್ಯ ಇದೆಯಾ? ರಾಜ್ಯ ರಾಜಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿರ್ತಕ್ಕಂಥ ರಾಜಕಾರಣಿಗಳು ಯಾವುದನ್ನು ಬೇಕಾದರೂ ಪ್ರೂವ್ ಮಾಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರಾ, ಅಥವಾ ಮೇ 4ರವರೆಗೂ ಕೂಡ ಒಂದು ಡೆಡ್ಲೈನ್ ಕೊಡಲಾಗಿದೆ ಹೈಕಮಾಂಡ್ಗೆ DK ಶಿವಕುಮಾರ್ ಬಣ, ಅಲ್ಲಿವರೆಗೂ ಕೂಡ ಸುಧಾಕರ್ ಅವರನ್ನ ಹೀಗೆ ICUನಲ್ಲೇ ವೆಂಟಿಲೇಟರ್ನಲ್ಲೇ ಇಡ್ತಾರಾ? ಅದು ರಾಜಕಾರಣವಾ ಅನ್ನುವಂಥದ್ದು ಕೂಡ ಸ್ಪಷ್ಟಗೊಳ್ಳಬೇಕಿದೆ. ಇದೆಲ್ಲದಕ್ಕಿಂತ ಸಿಂಪಲ್ ಆಗಿ ಸರ್ಕಾರ ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದ್ರೆ ಆಗೋಯ್ತಲ್ಲ ಅಲ್ವಾ, ಅದನ್ನು ಕೂಡ ಮಾಡಬೇಕಾಗಿದೆ. ಜೊತೆಗೆ ಈ ಸುಧಾಕರ್ ಅವರ ಆರೋಗ್ಯದ ಕುರಿತಂತೆ, ಅವರ ಜೀವನ ಮತ್ತು ಸಾವು ನೋವಿನ ಕುರಿತಂತೆ ಸ್ಪಷ್ಟನೆಯನ್ನು ಸರ್ಕಾರದವರೇ ಕೊಡಬೇಕು. ನಿಜವಾಗ್ಲೂ ಇದರ ಹಿಂದೆ ರಾಜಕಾರಣ ಇದ್ದರೆ ಅದೆಲ್ಲವನ್ನು ಕೂಡ ನಾವು ಖಂಡಿಸಬೇಕು ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಇದೇ ಥರದ ವಿಚಾರಗಳಿಗೆ ಮತ್ತಷ್ಟು ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟೀಮ್.